Hello guys, welcome back to my YouTube channel Excellence Karmas. This is Bhavna S. So ಇವತ್ತಿನ ಈ ವಿಡಿಯೋದಲ್ಲಿ ನಾನು GST ಸಾಲ್ವ್ಡ್ ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ ಫೆಬ್ರವರಿ ಮತ್ತೆ ಮಾರ್ಚ್ 2024 ಇಂದು 12 ಮಾರ್ಕ್ಸ್ ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫಸ್ಟ್ ಗೆ ಯಾವ ಕ್ವೆಶ್ಚನ್ ನೋಡೋಣ. ಸೊ ಇಲ್ಲಿವರೆಗೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೈಂಡ್ಲಿ ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್. ಸೊ ಇವತ್ತಿನ ಪ್ರಾಬ್ಲಮ್ ನೋಡಿ, 9th ಸೆಕ್ಷನ್ ಸಿ ಅಲ್ಲಿ 12 ಮಾರ್ಕ್ಸ್ ಕ್ವೆಶ್ಚನ್ 9th ಪ್ರಾಬ್ಲಮ್. ಮಿಸ್ಟರ್ ಕಿರಣ್ ಎ ಡೀಲರ್ ಇನ್ ಬ್ಯಾಂಗ್ಳೂರ್ affected the following transaction during the month of August 2023. Compute the GST payable ಅಂತ ಹೇಳಿದ್ದಾರೆ. ಸೊ ನಾವೇನ್ ಕಂಡುಹಿಡಿಬೇಕು, GST payable ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಆಗಸ್ಟ್ 2023 ಅಲ್ಲಿ ಆ ಮಂತ್ ಅಲ್ಲಿ ಟ್ರಾನ್ಸಾಕ್ಷನ್ ನಡೆದಿದೆ. ಸೊ ನಾವ್ ಇದ್ರಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು GST payable ಅಂತ ಬಂದ ತಕ್ಷಣ ಯಾವ್ದನ್ನ ಕರೆಕ್ಟ್ ಆಗಿ ಕನ್ಸಿಡರ್ ಮಾಡ್ಬೇಕು ಎಕ್ಸಾಮ್ಸ್ ಅಲ್ಲಿ ಅಂದ್ರೆ ಯಾವ ಸ್ಟೇಟ್ ಅಲ್ಲಿ ನಡೀತಾ ಇದೆ. ಸೊ ಯಾವ ಸ್ಟೇಟ್ ಅಲ್ಲಿ ನಡೀತಾ ಇದೆ? ಬ್ಯಾಂಗ್ಳೂರಲ್ಲಿ ನಡೀತಾ ಇದೆ. ಸೊ ಯಾಕೆ ಇದು ಬೇಕು ಅಂದ್ರೆ CGST ನ, SGST ನ, IGST ನ ಯಾವುದಕ್ಕೆ ಅಮೌಂಟ್ ನ ನಾವು ಹಾಕ್ಬೇಕು, ಎಷ್ಟು ಹಾಕ್ಬೇಕು ಅನ್ನೋದು ಡಿಸೈಡ್ ಆಗದೆ ಯಾವ ಊರಲ್ಲಿ ಟ್ರಾನ್ಸಾಕ್ಷನ್ ಫಸ್ಟ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ. ಸೊ ಇದೆಲ್ಲಿದೆ? ಈಗ ಬ್ಯಾಂಗ್ಳೂರಲ್ಲಿ ಇದೆ. ಓಕೆ. ಪ್ರಾಡಕ್ಟ್ ಎ ಸೋಲ್ಡ್ ಟು ಎ ಡೀಲರ್ ಇನ್ ಮೈಸೂರ್. ಸೊ ಮೈಸೂರಲ್ಲಿ ನಡೆದಿದೆ. ಸೊ ಕರ್ನಾಟಕ ಸ್ಟೇಟ್ ಅಲ್ಲೇ ಬ್ಯಾಂಗ್ಳೂರ್ ಇರೋದು, ಕರ್ನಾಟಕ ಸ್ಟೇಟ್ ಅಲ್ಲೇ ಮೈಸೂರು ಇರೋದು. ಸೊ ಒಂದೇ ಸ್ಟೇಟ್ ಅಲ್ಲಿ ಟ್ರಾನ್ಸಾಕ್ಷನ್ ನಡೆದಿದೆ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಇವಾಗ 18% ಆಗಿದೆ ಅಲ್ವಾ. ಸೊ ಹಾಗಾಗಿ 18% ಆಗಿದೆ ಅಂದ್ರೆ ನಾವೇನ್ ಮಾಡ್ತೀವಿ, CGST ಗೆ 9%, SGST ಗೆ 9% ಡಿವೈಡ್ ಮಾಡಿ 4 lakh ಅಲ್ಲಿ ಹಾಕ್ತಿವಿ. ಓಕೆ. ಸೊ 4 lakh ಇಂಟು 18% ಇಂಟು ಹಾಫ್ ಅಂತಾನೆ ಮಾಡ್ತಾರೆ ಯಾವಾಗ್ಲೂನು. ಸೊ ನೀವು 9% ಅಂತಾನು ಮಾಡ್ಕೋಬಹುದು, ವಿಚ್ ಎವರ್ ಯುವರ್ ಕನ್ವೀನಿಯನ್ಸ್. ಬಟ್ ಅದನ್ನ ಎರಡನ್ನು ಹಾಫ್ ಆಗಿ ಮಾಡ್ಬೇಕು, CGST ಮತ್ತೆ SGST. ನೆಕ್ಸ್ಟ್ ಸೊ ನೆಕ್ಸ್ಟ್ ನೋಡೋಣ. ಪ್ರಾಡಕ್ಟ್ ಬಿ ಸೋಲ್ಡ್ ಟು ದಿ a dealer in Belgavi at 5%. ಎಷ್ಟದು? 2.5% ಮತ್ತೆ 2.5%. 1,50,000 ಅಲ್ಲಿ ನಾವು ಡಿವೈಡ್ ಮಾಡಬೇಕು. ಸೊ ನೆಕ್ಸ್ಟ್ ದ ಪ್ರಾಡಕ್ಟ್ ಬಿ ಸೋಲ್ಡ್ ಟು ಎ ಡೀಲರ್ ಇನ್ ಬೆಳಗಾವಿ ಅಂದ್ರೆ ನೋಡಿ, ನಾವ್ ಇಲ್ಲಿ ಮೈನ್ ಆಗಿ ನೋಡ್ಬೇಕಾಗಿರೋದು ಬೆಳಗಾವಿನೂ ಕರ್ನಾಟಕದಲ್ಲಿ ಇರೋದ್ರಿಂದ ನಾವು CGST ಮತ್ತೆ SGST ಎರಡಕ್ಕೂ ನಾವು ಈ 1,50,000 ಅನ್ನ 2.5% 2.5% ಅಲ್ಲಿ ಡಿವೈಡ್ ಮಾಡ್ತೀವಿ. ಓಕೆ. ಸೊ ಹೇಗೆ ಟ್ರೀಟ್ಮೆಂಟ್ ಕೊಡ್ತೀವಿ? 1,50,000 ಇಂಟು 5% ಇಂಟು ಹಾಫ್ ಅಂತ ಕೊಡ್ತೀವಿ. ಓಕೆ. ಪ್ರಾಡಕ್ಟ್ ಸಿ ಸೋಲ್ಡ್ ಟು ಎ ಡೀಲರ್ ಇನ್ ಚೆನ್ನೈ. ಸೊ ಇಲ್ಲಿ ನೋಡಿ ಇವಾಗ ಚೇಂಜಸ್ ಆಯ್ತು. ಚೆನ್ನೈ ಇಂಟರ್ ಸ್ಟೇಟ್ ಬರ್ತಾ ಇದೆ. ಸೊ ಬ್ಯಾಂಗ್ಳೂರ್ ಮತ್ತೆ ಚೆನ್ನೈ ತಮಿಳ್ನಾಡಲ್ಲಿದೆ. ಸೊ ಬ್ಯಾಂಗ್ಳೂರ್ ಕರ್ನಾಟಕದಲ್ಲಿದೆ. ಕರ್ನಾಟಕ ಮತ್ತೆ ಚೆನ್ನೈ ತಮಿಳ್ನಾಡಲ್ಲಿ ನಡುವೆ ನಡೀತಾ ಇರೋದ್ರಿಂದ ಇಂಟರ್ ಸ್ಟೇಟ್ ಆಗುತ್ತೆ. IGST ಆಕ್ಚುಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು, ಬಟ್ ಇಲ್ಲೇನಿದೆ 0% ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಔಟರ್ ಕಾಲಮ್ ಅಲ್ಲಿ ಅಮೌಂಟ್ 0 ಬರುತ್ತೆ, ಮೀನ್ಸ್ ನಿಲ್ ಬರುತ್ತೆ. ಸೊ ಫೋರ್ತ್ ಒನ್ ಏನಿದೆ ಅಂದ್ರೆ ಪ್ರಾಡಕ್ಟ್ ಡಿ ಸೋಲ್ಡ್ ಟು ಎ ಡೀಲರ್ ಇನ್ ಕೋಲ್ಕತಾ ಅಟ್ 18% ಅಂತ ಇದೆ ನೋಡಿ. ಸೊ 18% ಕೋಲ್ಕತಾ ಅಂದ್ರೆ ಮತ್ತೆ ಇಂಟರ್ ಸ್ಟೇಟ್ ಬರ್ತಾ ಇದೆ ನಮಗೆ, ಕರೆಕ್ಟ್ ಆಗಿ ನೋಡ್ಬೇಕು ನೀವು. ಸೊ ಕೋಲ್ಕತಾ ಅಂದ ತಕ್ಷಣ ಇಂಟರ್ ಸ್ಟೇಟ್ ಬರುತ್ತೆ. ಸೊ 18% 7,10,000 ಅಂದ್ರೆ 7,10,000 ಇಂಟು 18%. ಸೀದಾ IGST ಕಾಲಮ್ ಅಲ್ಲಿ ಎಷ್ಟು ಬರುತ್ತೆ ಅಮೌಂಟ್ ನ ಅದನ್ನ ಹಾಕ್ತಿವಿ. ಸೊ ಪ್ರಾಡಕ್ಟ್ ಇ ಸೋಲ್ಡ್ ಟು ಎ ಡೀಲರ್ ಇನ್ ಪಾಂಡಿಚೇರಿ. ಸೊ ಪಾಂಡಿಚೇರಿಯಲ್ಲಿ ನಾವು ಡೀಲ್ ಮಾಡ್ತಾ ಇದ್ವಿ. ಸೊ ಡೀಲ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ 12% ಅಂತ ಕೊಟ್ಟಿದ್ದಾರೆ. ಸೊ ಪಾಂಡಿಚೇರಿ ಅಂದ್ರೆ ಮತ್ತೆ ಇಂಟರ್ ಸ್ಟೇಟ್ ಆಗುತ್ತೆ. 13,50,000 ಇಂಟು 12% ಬರೋದನ್ನ IGST ಅಲ್ಲಿ ನಾವು ಕಾಲಮ್ ಅಲ್ಲಿ ಅಮೌಂಟ್ ನ ಹಾಕ್ತೀವಿ. ಸೊ ಪ್ರಾಡಕ್ಟ್ ಎಫ್ ಸೋಲ್ಡ್ ಟು ಎ ಡೀಲರ್ ಇನ್ ಡೆಲ್ಲಿ ವಿಚ್ ಇಸ್ ಎಕ್ಸೆಂಪ್ಟ್. ಸೊ ಇವರೇ ಎಕ್ಸೆಂಪ್ಟ್ ಅಂತ ಕೊಟ್ಟಿದಾರಲ್ಲ. ಸೊ ಹಾಗಾಗಿ ಡೆಲ್ಲಿ ಅಂತ ಬಂದ್ಮೇಲೆ ನಾವು IGST ಗೆನೆ ಹಾಕ್ತಾ ಇದ್ದಿದ್ದು, ಬಟ್ ಇಲ್ಲೇನೋ ಎಕ್ಸೆಂಪ್ಟ್ ಅಂತ ಕೊಟ್ಟಿರೋದ್ರಿಂದ ಅಮೌಂಟ್ ಕಾಲಮ್ ಅಲ್ಲಿ ನಿಲ್ ಅಂತ ಬರುತ್ತೆ. ಪ್ರಾಡಕ್ಟ್ ಜಿ ಈಸ್ ಎಕ್ಸ್ಪೋರ್ಟೆಡ್ ಟು ಸಿಂಗಾಪುರ್. ದ ರೇಟ್ ಆಫ್ GST ನೋಟಿಫೈಡ್ ಟು ದಿಸ್ ಪ್ರಾಡಕ್ಟ್ ಈಸ್ ಸೋಲ್ಡ್ ಇನ್ ಇಂಡಿಯಾ ಈಸ್ 12% ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದ್ರ ಟ್ರೀಟ್ಮೆಂಟ್ ಅನ್ನು ಆಲ್ಮೋಸ್ಟ್ ಎಕ್ಸ್ಪೋರ್ಟೆಡ್ ಟು ಸಿಂಗಾಪುರ್ ಅಂತ ಇದೆ. ಸೊ ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಿರೋದ್ರಿಂದ ನಾವೆಲ್ಲನೂ IGST ಕನ್ಸಿಡರ್ ಮಾಡೋದಿಲ್ಲ.
ಪ್ರಾಡಕ್ಟ್ ಹೆಚ್ ಸೋಲ್ಡ್ ಟು ದಿ SEZ ಇನ್ ಕೇರಳ at 0% ಅಂತ ಕೊಟ್ಟಿದ್ದಾರೆ. ಒಂದೇನ್ ಗೊತ್ತಾ, ನಾವು SEZ ಅಂತ ಎಲ್ಲಿ ಬಂದ್ರು ಅದನ್ನ ಎಕ್ಸಾಮ್ಟ್ ಅಂತ ತಗೋತೀವಿ. ಯಾವುದೇ ಕಾಲಮ್ ಅಲ್ಲಿ CGST ಆಗ್ಲಿ ಅಥವಾ SGST ಆಗ್ಲಿ ಅಥವಾ IGST ಆಗ್ಲಿ ಅಮೌಂಟ್ ಹಾಕೋದಿಲ್ಲ. ಅದ್ರಲ್ಲೂ 0% ಅಂತ ಕೊಟ್ಟಿದ್ದಾರೆ. ಸೊ ನೋ ಇಶ್ಯೂ, ಅಮೌಂಟ್ ಹಾಕೋ ಅವಶ್ಯಕತೆ ಇಲ್ಲ. ಸೊ ದ ಪ್ರಾಡಕ್ಟ್ ಐ ಸೋಲ್ಡ್ ಟು ರಿಜಿಸ್ಟರ್ಡ್ ಡೀಲರ್ ಇನ್ ಕರ್ನಾಟಕ 12% ಅಂತ ಇದೆ. ಸೊ ಕರ್ನಾಟಕದಲ್ಲೇ ಮಾಡಿರೋದ್ರಿಂದ ಮತ್ತೆ ನಾವು SGST ಮತ್ತೆ CGST ಮತ್ತೆ SGST ಗೆ ಇದನ್ನ ಡಿವೈಡ್ ಮಾಡ್ತೀವಿ 6% ಹಾಗೆ. ಓಕೆ, ಸೊ ಆನ್ಸರ್ಸ್ ನೋಡೋಣ ಇವಾಗ. ಸೊ ಪ್ರಾಡಕ್ಟ್ A sold to a dealer in Mysore 36,000. ನಾನು ನಿಮಗೆ ಹೇಳಿದ್ದೆ ಇಲ್ಲಿ CGST ಮತ್ತೆ SGST ಗೆ ಡಿವೈಡ್ ಆಗುತ್ತೆ ಅಂತ. ಸೊ ಟ್ರೀಟ್ಮೆಂಟ್ ಹೇಗಿದೆ ನೋಡಿ, 4 lakh into 8% into half ಅಂತ ಕೊಟ್ಟಿದ್ದಾರೆ. ಇದು ಎಷ್ಟು ಪರ್ಸೆಂಟ್ ಇದೆ? 18. ಆಕ್ಚುಲಿ 18% ಅದು ಇಲ್ಲಿ 8% ಅಂತ ಆಗಿದೆ. ಇದು 18%. ಅದು ಹಾಫ್ ಮಾಡಿದಾಗ ನಮಗೆ 36,000 ಬರ್ತಾ ಇದೆ. ಓಕೆ, ಸೊ IGST ಕಾಲಮ್ ಅಲ್ಲಿ ನಿಲ್. ಪ್ರಾಡಕ್ಟ್ ಬಿ ಸೋಲ್ಡ್ ಟು ಎ ಡೀಲರ್ ಇನ್ ಬೆಳಗಾವಿ ಅಂತ ಕೊಟ್ಟಿದ್ದಾರೆ. ಸೊ ಏನಿದೆ ನೋಡಿ, 5% 1,50,000 ಇದೆ. ಸೊ 1,50,000 into 5% into half ಎಷ್ಟು ಮಾಡಿದ್ರೆ 3,750 ಬರ್ತಾ ಇದೆ. ಓಕೆ, ಸೊ ದ ನೆಕ್ಸ್ಟ್ ಒನ್, ಪ್ರಾಡಕ್ಟ್ ಸಿ ಸೋಲ್ಡ್ ಟು ಎ ಡೀಲರ್ ಇನ್ ಚೆನ್ನೈ. ಸೊ ಚೆನ್ನೈಯಲ್ಲಿ ಪ್ರಾಡಕ್ಟ್ ನ ಸೇಲ್ ಮಾಡಿದ್ವಿ, ಬಟ್ 0% ಇರೋದ್ರಿಂದ ಅದೇನಾಗುತ್ತೆ ನಮಗೆ ಔಟರ್ ಕಾಲಮ್ ಅಲ್ಲಿ ನಿಲ್ ಬರ್ತಾ ಇದೆ. ಸೊ ನೆಕ್ಸ್ಟ್, ಪ್ರಾಡಕ್ಟ್ ಡಿ ಸೋಲ್ಡ್ ಟು ಎ ಡೀಲರ್ ಇನ್ ಕೋಲ್ಕತ್ತಾ. ಊರುಗಳ ಹೆಸರನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು. ಕೋಲ್ಕತ್ತಾದಲ್ಲಿದೆ, ಸೊ ಹಾಗಾಗಿ IGST ಆಗುತ್ತೆ. IGST ಗೆ ಎಷ್ಟು ಕೊಟ್ಟಿದ್ದಾರೆ ನಮಗೆ ಕ್ವೆಶನ್ ಅಲ್ಲಿ? 18% ಕೊಟ್ಟಿದ್ದಾರೆ. ಹೌದಾ? ಯಾವ್ದ್ರ ಮೇಲೆ? 7,10,000 ಮೇಲೆ. ಸೊ 7,10,000 ಮೇಲೆ 18% ಫುಲ್ ನ ಎಲ್ಲೂ ಹಾಫ್ ಮಾಡೋದ ನಾವು ಸೀದಾ ಏನ್ ಮಾಡ್ತೀವಿ? ಔಟರ್ ಕಾಲಮ್ ಅಲ್ಲಿ ಹಾಕ್ತೀವಿ. ನೆಕ್ಸ್ಟ್, ಪ್ರಾಡಕ್ಟ್ ಇ ಸೋಲ್ಡ್ ಟು ಎ ಡೀಲರ್ ಇನ್ ಪಾಂಡಿಚೇರಿ. ಪಾಂಡಿಚೇರಿಯಲ್ಲಿ ಪ್ರಾಡಕ್ಟ್ ಇ ಸೋಲ್ಡ್ ಮಾಡಿದೀವಿ. ಎಷ್ಟು? ಪಾಂಡಿಚೇರಿ ಆಗಿರೋದ್ರಿಂದ ಇಲ್ಲೂ ನೋಡಿ 12% ಇದೆ. ಸೊ 13,50,000 ಮೇಲೆ. ಸೊ 13,50,000 ಮೇಲೆ ಫುಲ್ ಅಮೌಂಟ್ 12% ನ ಎಲ್ಲೂ ಡಿವೈಡ್ ಮಾಡಲ್ಲ. ಸೊ ಸೀದಾ IGST ಗೆ ಅಮೌಂಟ್ ನ ಔಟರ್ ಕಾಲಮ್ ಅಲ್ಲಿ ಹಾಕ್ತಾ ಇದೀವಿ. ಸೊ ನೆಕ್ಸ್ಟ್, ಪ್ರಾಡಕ್ಟ್ ಎಫ್ ಸೋಲ್ಡ್ ಟು ಎ ಡೀಲರ್ ಇನ್ ಡೆಲ್ಲಿ ವಿಚ್ ವಾಸ್ ಎಕ್ಸಾಮ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲೂನು ನಾವು ಹಾಕ್ತಿಲ್ಲ, ನಿಲ್ಲಿದೆ. ಸೊ ನೆಕ್ಸ್ಟ್, ಪ್ರಾಡಕ್ಟ್ ಜಿ ಈಸ್ exported to ಸಿಂಗಾಪುರಿಗೆ. ರೇಟ್ ಆಫ್ GST notified to this product if sold in India is 12%. ಸಿ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೆ GST ಪೇಯಬಲ್ ಆಗಿರೋದನ್ನ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಸೊ ಹಾಗಾಗಿ ನಾವು ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಮಾಡಿದರೆ, ಅಕಸ್ಮಾತ್ ಇಲ್ಲಿ ಮಾಡಿದ್ರೆ 12% ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮಾಡಿದಾಗ ನೋಡ್ಕೊಳ್ಳೋಣ. ಸೊ ಸಿಂಗಾಪುರಿಗೆ ಎಕ್ಸ್ಪೋರ್ಟ್ ಮಾಡ್ತಿರೋದ್ರಿಂದ ಈಗ ನಮಗೆ ಅದರ ಅವಶ್ಯಕತೆ ಇಲ್ಲ. ಹಾಗಾಗಿ ಎಕ್ಸ್ಪೋರ್ಟ್ ಟು ಅದರ್ ಕಂಟ್ರೀಸ್ ಆರ್ ಟೇಬಲ್ಡ್ ಎಟ್ 0%. ಓಕೆ, ಇಲ್ಲೇ ಕೊಟ್ಟಿದ್ದೇವೆ ನೋಡಿ ಒಂದು ನೋಟ್. ಸೊ ಅಲ್ಲೇ ಕಾಲಮ್ ಅಲ್ಲಿ ಕೊಟ್ಬಿಡಿ. ಸೊ ಎಕ್ಸ್ಪೋರ್ಟ್ ಏನೇನ್ ಮಾಡ್ತೀವಿ ಅದೆಲ್ಲದನ್ನು ನಿಲ್ ಆಗುತ್ತೆ, 0% ಆಗುತ್ತೆ. ಸೊ ಪ್ರಾಡಕ್ಟ್ ಹೆಚ್ ಸೋಲ್ಡ್ ಟು SEZ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಬರುತ್ತೆ. ಸೊ ಯಾವುದೇ ಸ್ಟೇಟ್ ಅಲ್ಲಿ ಇದಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡಿದ್ರೆ ಅದು 0%. ಎಷ್ಟೇ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ರು ನಾವು 0 ಅಂತ ತಗೋತೀವಿ. ಇವಾಗ ಇಲ್ಲಿ 0 ಅಂತಾನೆ ಕೊಟ್ಟಿರೋದ್ರಿಂದ ನಾವು 0ನೇ, ಎಲ್ಲೂನು ನಿಲ್. ಓಕೆ, ನೆಕ್ಸ್ಟ್, ಪ್ರಾಡಕ್ಟ್ ಐ ಸೋಲ್ಡ್ ಟು ರಿಜಿಸ್ಟರ್ಡ್ ಡೀಲರ್ ಇನ್ ಕರ್ನಾಟಕ. ಸೊ ರಿಜಿಸ್ಟರ್ಡ್ ಡೀಲರ್ ಇನ್ ಕರ್ನಾಟಕ ಎಷ್ಟು? 12%. ಸೊ ಹಾಗಾಗಿ ನಾವೇನ್ ಮಾಡ್ತಾ ಇದ್ದೀವಿ, ಮತ್ತೆ ಕರ್ನಾಟಕದ ಒಳಗಡೆನೆ ಇರೋದ್ರಿಂದ ಮತ್ತೆ CGST ಮತ್ತೆ SGST ಗೆ 88,800 ನ ಡಿವೈಡ್ ಮಾಡ್ತಿದ್ದೀವಿ. ಸೊ ಹಾಗಾಗಿ ಟೋಟಲ್ GST ಪೇಯಬಲ್ ಎಷ್ಟು? ನಮಗೆ 1,28,550, 1,28,550, ನೆಕ್ಸ್ಟ್ 2,89,800. ಓಕೆ, ಸೊ ಇದು ಈ ಕ್ವೆಶನ್ ಗೆ ಆನ್ಸರ್. ಸೊ ಥ್ಯಾಂಕ್ ಯು. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.